ಯುವಕರ ಆಶಾಕಿರಣ. ಯುವಕರ ಕಣ್ಮಣಿ. ನಗುಮುಖದ ಸರಳ ಸಜ್ಜನರು. ಸ್ನೇಹಜೀವಿ ಹಾಗೂ ಭವಿಷ್ಯದ ಯುವ ನಾಯಕರಾದ ಶ್ರೀ ಪ್ರದೀಪ್ ಕೃಷ್ಣಪ್ಪ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯುವನಾಯಕ ಹಾಗೂ ಕಾಂಗ್ರೆಸ್ ಮುಖಂಡರಾದ ಶ್ರೀ ಪ್ರದೀಪ್ ಕೃಷ್ಣಪ್ಪ ಅವರ ಹುಟ್ಟುಹಬ್ಬವನ್ನು ಪರಿಸರ ಕಾಳಜಿ, ಜನಸೇವೆ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಹುಟ್ಟುಹಬ್ಬದ ವಿಶೇಷವಾಗಿ ಸಸಿ ವಿತರಣೆ ಹಾಗೂ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಸಾರ್ವಜನಿಕರ ಅನುಕೂಲಕ್ಕಾಗಿ 25 ಲೀಟರ್ ಸಾಮರ್ಥ್ಯದ ಕುಡಿಯುವ ನೀರಿನ ವಾಟರ್ ಕ್ಯಾನ್ಗಳನ್ನು ವಿತರಿಸಲಾಯಿತು. ಇದೇ ವೇಳೆ ಪೌರಕಾರ್ಮಿಕರಿಗೆ ಸೀರೆಗಳನ್ನು ವಿತರಿಸಿ ಗೌರವಿಸಲಾಯಿತು. ರಂಗೋಲಿ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಿ ಅವರ ಪ್ರತಿಭೆಯನ್ನು ಪ್ರೋತ್ಸಾಹಿಸಲಾಯಿತು. ವಿಜಯನಗರ ವಿಧಾನಸಭಾ ಕ್ಷೇತ್ರದ ಸರ್ಕಾರಿ ನೌಕರರನ್ನು ಮಾನ್ಯ ಶಾಸಕರಾದ ಶ್ರೀ ಕೃಷ್ಣಪ್ಪ ಹಾಗೂ ಶ್ರೀ ಪ್ರದೀಪ್ ಕೃಷ್ಣಪ್ಪ ಅವರು ಸನ್ಮಾನಿಸಿ ಗೌರವಿಸಿದರು. ಪರಿಸರ ಕಾಳಜಿ, ಜನಸೇವೆ ಹಾಗೂ ಸಮಾಜಮುಖಿ ಕಾರ್ಯಗಳಿಗೆ ಆದ್ಯತೆ ನೀಡುವ ಮೂಲಕ ನಡೆದ ಈ ಹುಟ್ಟುಹಬ್ಬದ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜನರು, ಮುಂದಿನ ದಿನಗಳಲ್ಲಿ ಶ್ರೀ ಪ್ರದೀಪ್ ಕೃಷ್ಣಪ್ಪ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದು ಜನರ ಸೇವೆ ಮಾಡುವ ಅವಕಾಶವನ್ನು ಪಡೆಯಲಿ ಎಂಬುದು ನಮ್ಮ ಆಶಯ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಇನ್ನು ಅಭಿಮಾನಿಗಳು ಹಾಗೂ ಹಿತೈಷಿಗಳು ಶ್ರೀ ಪ್ರದೀಪ್ ಕೃಷ್ಣಪ್ಪ ಅವರ ವಿಶೇಷ ದಿನವು ಸಂತೋಷ, ಪ್ರೀತಿ ಮತ್ತು ಯಶಸ್ಸಿನಿಂದ ತುಂಬಿರಲಿ. ಭಗವಂತ ಅವರಿಗೆ ಉತ್ತಮ ಆರೋಗ್ಯ, ಅಪಾರ ಶಕ್ತಿ ಹಾಗೂ ಉಜ್ವಲ ಭವಿಷ್ಯವನ್ನು ಕರುಣಿಸಲಿ ಎಂದು ಹಾರೈಸಿದರು. ಜನಸೇವೆ ಮತ್ತು ಸಮಾಜಮುಖಿ ಕಾರ್ಯಗಳ ಮೂಲಕ ಮತ್ತಷ್ಟು ಜನರ ವಿಶ್ವಾಸ ಗಳಿಸಲಿ ಎಂಬ ಶುಭ ಹಾರೈಕೆಯೊಂದಿಗೆ ಶ್ರೀ ಪ್ರದೀಪ್ ಕೃಷ್ಣಪ್ಪ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು.
ಶುಭಾಶಯಗಳು ಸರ್. ನೂರು ಕಾಲ ಯಶೋವಂತರಾಗಿ ಕೀರ್ತಿವಂತರಾಗಿ ಬಾಳಿ ಅಂತ ಹೇಳಿ ನಿಮ್ಮಲ್ಲಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನಿಮಗೆ ಎಲ್ಲ ಹ್ಯಾಪಿ ಬರ್ತ್ಡೇ ಪ್ರದೀಪ್ ಅಣ್ಣ, ಹ್ಯಾಪಿ ಬರ್ತ್ಡೇ ಪ್ರದೀಪ್ ಅಣ್ಣ. ಸ್ನೇಹಿತರೆ, ಇವತ್ತು ನಮಗೆ ಗೋವಿಂದರಾಜ ನಗರ ಮತ್ತೆ ವಿಜಯನಗರ ಎರಡು ಭಾಗದಲ್ಲಿ, ಆಮೇಲೆ ರಾಜ್ಯಾದ್ಯಂತ ನಮ್ಮ ಕೃಷ್ಣಪ್ಪನವರು ಮತ್ತೆ ಪ್ರಿಯಾ ಕೃಷ್ಣವರ ಅಭಿಮಾನಿಗಳು ಇವತ್ತು ನಮ್ಮ ನಾಯಕರಾದಂತ ಮುಂಬರುವ ದಿನಗಳಲ್ಲಿ ಅವರು ಶಾಸಕರಾಗ್ತಾರೆ. ಅವರ ಒಂದು ಹುಟ್ಟುಹಬ್ಬವನ್ನ ನಾವು ಎರಡು ಕ್ಷೇತ್ರ ಮತ್ತೆ ರಾಜ್ಯದ ಜನತೆ ಎಲ್ಲ ಸೇರಿ ಇವತ್ತು ಹಬ್ಬದ ರೀತಿ ನಾವು ಆಚರಣೆಯನ್ನು ಏನ್ ಮಾಡ್ತಾ ಇದೀವಿ. ನಮ್ಮ ಪ್ರದೀಪ್ ಕೃಷ್ಣಪ್ಪನವರಿಗೆ ಇಲ್ಲಿರತಕ್ಕಂಥ ಎಲ್ಲಾ ದೇವತೆಗಳಾಗಿರ್ಬೋದು, ಮತ್ತೆ ಎಲ್ಲಾ ಭಾಗಗಳಲ್ಲಿ ಎಲ್ಲಾ ಜನಾಂಗದ ದೇವರುಗಳಾಗಿರ್ಬೋದು, ಅಲ್ಲ ಆಗಿರ್ಬೋದು, ಯೇಸು ಆಗಿರ್ಬೋದು, ಮುಂಬರುವದಲ್ಲಿ ಎಲ್ಲಾ ದೇವರುಗಳ ಆಶೀರ್ವಾದ ಅವರಿಗೆ 100 ವರ್ಷ ಇದೇ ರೀತಿ ಇರಲಿ. ಅವರ ಆಶೀರ್ವಾದ ಮುಂಬರುವ ದಿನಗಳಲ್ಲಿ ಅವರು ಶಾಸಕರಾಗೇ ಆಗ್ತಾರೆ. ನಾವೆಲ್ಲರ ಇವತ್ತು ಏನು ನಾವು ಇಲ್ಲಿ ಏನು ಅಂತಂದ್ರೆ ವಿಶೇಷವಾಗಿ ಇವ್ರ ಮನೆಯಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲಿ ನಡೀತೋ ಗೊತ್ತಿಲ್ಲ ಅನ್ನದಾಸೋಹ ದಿನ ನಡೀತಾ ಇರುತ್ತೆ. ಇವತ್ತು ನಾವು ಒಂದು 20 ಪಟ್ಟು 30 ಪಟ್ಟು ಜಾಸ್ತಿ ಆಗತ್ತೆ ಇವತ್ತು. ಸೊ ನಾವು ಇವತ್ತೊಂದು ಸಂಗತಿ ಏನು ಅಂದ್ರೆ ನಾವು ಬೇಸರ ತಕ್ಕಂತ ಸಂಗತಿ, ನಮ್ಮ ನಾಯಕರಾದಂತ ಕೃಷ್ಣಪ್ಪನವರು ಅಥವಾ ಪ್ರಿಯಾ ಕೃಷ್ಣವರು ಇಬ್ರು ನಾವು ಸಚಿವರಾಗ್ತಾರೆ ಅಂತ ಅನ್ನತಕ್ಕಂತ ಖುಷಿ ಏನು ನಮ್ಮ ಮನಸ್ಸಿನಲ್ಲಿತ್ತು, ಅದು ಎಲ್ಲ ಬೇಜಾರಿತ್ತು. ಸೊ ನಿನ್ನೆವರೆಗೂ ನಾವ್ ಯಾರು ಆಚರಣೆ ಮಾಡೋದು ಏನು ಅನ್ಕೊಂಡು ಸುಮ್ಮನೆ ಇದ್ವಿ. ಆದ್ರೆ ನಮ್ಮ ಎಲ್ರಿಗೂ ಕೇಳ್ಕೊಂಡು ದಯಮಾಡಿ ಅಣ್ಣ ಇಲ್ಲೇ ಇರಿಸ್ಕೊಳ್ಳಿ ಪ್ರದೀಪ್ ಸರ್ನ, ನಾವು ಆ ಒಂದು ಬೇರೆ ನಮ್ಮ ಹಬ್ಬದ ರೀತಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು, ದಯವಿಟ್ಟು ಇರಿಸ್ಕೊಳ್ಳಿ ಅಂತ ಕೇಳ್ಕೊಂಡ್ಮೇಲೆ ಇವತ್ತು ಅವರು ಇಲ್ಲಿದ್ದಾರೆ. ನಾವು ಎಲ್ಲರೂ ಸೇರಿ ಇವತ್ತು ನಾವು ಆಚರಣೆಯನ್ನ ಮಾಡ್ತಾ ಇದೀವಿ. ಮುಂಬರುವ ದಿನಗಳಲ್ಲಿ ಅವರು ಸಚಿವರು ಆಗೇ ಆಗ್ತಾರೆ, ನಮ್ಮ ಶಾಸಕರಾದಂತ ಕೃಷ್ಣಪ್ಪನವರು. ಯಾಕೆಂದ್ರೆ ನಮ್ಮ ರಾಜ್ಯ ನಾಯಕರಾದಂತ ಗೌರವಾನ್ವಿತ ಹರಿಪ್ರಸಾದ್ ಸಾಹೇಬ್ರು ಹೇಳಿದ್ದಾರೆ. ಮತ್ತೆ ನೀವೇ ನೋಡಿದಿರಿ, ನಮ್ಮ ನಾಯಕರುಗಳಾದಂತ ಸಿಎಂ ಆದಂತ ಇವರು ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ, ಸುಜೇವಾಲ್ ಅವರು ಬಂದಿದ್ದಾರೆ. ಎಲ್ಲರೂ ಬಂದು ಒಂದು ಭರವಸೆಗಳನ್ನ ಕೊಟ್ಟು ಹೋಗಿದ್ದಾರೆ. ನಾವು ಗ್ಯಾರಂಟಿ ಮಾಡೇ ಮಾಡ್ತೀವಿ ಸಚಿವರನ್ನ ಅಂತ ಹೇಳಿ. ಯಾಕೆಂದ್ರೆ ಅವರು ಅರ್ಹರು, ಯಾವುದೇ ರೀತಿ ಕಪ್ಪು ಚಿಕ್ಕ ಇಲ್ದಿರತಕ್ಕಂಥ ಯಾವ್ದಾದ್ರು ರಾಜ್ಯದ ನಾಯಕರು ಇದ್ರೆ
ಇವರು ಅಂತೇಳಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಹಿರಿಮೆ ಬರುತ್ತೆ, ಇಂಥವ್ರು ಸಚಿವರಾದ್ರೆ ಅನ್ನತಕ್ಕಂಥ ಮಾತನ್ನ ನಾನು ಹಿಂದೆನೂ ಸಹ ಹೇಳಿದ್ದೆ, ಈಗಲೂ ಸಹ ಅದನ್ನೇ ಹೇಳ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಈ ಒಂದು ಶ್ರಾವಣ ಮಾಸದಲ್ಲಿ ಈ ದೇವತೆಗಳ ಆಶೀರ್ವಾದ, ದೇವರುಗಳ ಆಶೀರ್ವಾದ ನಮ್ಮ ನಾಯಕರ ಮೇಲೆ, ನಮ್ಮೆಲ್ಲರ ಜನರ ಖುಷಿ ಇದು, ಅವರ ಅಭಿಮಾನಿಗಳ ಖುಷಿ ಇದು, ಅವ್ರು ಸಚಿವರಾಗಬೇಕು ಅಂತೇಳಿ. ಯಾಕೆಂದ್ರೆ ಎಲ್ಲರೂ ಬೇಸರದಲ್ಲಿದ್ದಾರೆ. ಈ ಬೇಸರನ್ನ ಹೋಗಲಾಡಿಸಿ ಮುಂದಿನ ದಿನಗಳಲ್ಲಿ ಅವ್ರು ಸಚಿವರಾಗಿ ಆಗ್ತಾರೆ. ಅದೇ ರೀತಿ ನಮ್ಮ ಪ್ರದೀಪ್ ಕೃಷ್ಣಪ್ಪನವರು ಮುಂಬರುವ ದಿನಗಳಲ್ಲಿ ಶಾಸಕರಾಗಿ ಆಗ್ತಾರೆ ಅನ್ನತಕ್ಕಂಥ ಮಾತನ್ನ ಹೇಳ್ತಾ, ಇವತ್ತು ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಎಲ್ಲರ ಪರವಾಗಿ ನಾವು ವಿಶೇಷವಾಗಿ ತಿಳಿಸ್ತಿದ್ದೀವಿ. ಏನಿವತ್ತು ಎಲ್ಲ ಸ್ನೇಹಿತರುಗಳು ಬಂದು ಇವತ್ತು ವಿಜಯನಗರ, ಗೋವಿಂದರಾಜನಗರ ಎರಡೂ ಕ್ಷೇತ್ರದ ಎಲ್ಲಾ ಮುಖ್ಯಸ್ಥರುಗಳು, ಎಲ್ಲ ಕಾರ್ಯಕರ್ತರುಗಳು ಬಂದು ಏನಿವತ್ತು ಪ್ರದೀಪ್ ಕೃಷ್ಣಪ್ಪನವರ ಬರ್ತ್ಡೇನ ಅಥವಾ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರೂ ಬಹಳ ಸಂತೋಷದಲ್ಲಿದ್ದಾರೆ. ಬಹಳ ಒಳ್ಳೆ ಕೆಲಸ. ಅಂತ ನಾಯಕರು ಮುಂದೆ ಬರಬೇಕು. ಯಾತಕ್ಕೆ ಅಂದ್ರೆ ಸರಳತೆ, ಸಜ್ಜನಿಕೆ ಇರ್ತಕ್ಕಂಥ, ಒಳ್ಳೆ ವ್ಯಕ್ತಿತ್ವ ಇರ್ತಕ್ಕಂಥ ನಾಯಕರು ಮುಂದೆ ಬರಬೇಕು. ಅದು ಒಂದು ಪ್ರಿಯಾ ಕೃಷ್ಣರ್ ಇರ್ಬೋದು, ಒಂದು ಪ್ರದೀಪ್ ಕೃಷ್ಣಪ್ಪನವ್ರು ಇರ್ಬೋದು. ಮುಂಬರುವ ದಿನಗಳಲ್ಲಿ ಅವರು ಶಾಸಕರಾಗಿ ಇಲ್ಲಿ ವಿಜಯನಗರ ಕ್ಷೇತ್ರಕ್ಕೆ ಆಯ್ಕೆ ಆಗಲಿ ಅನ್ನೋದು ನಮ್ಮೆಲ್ಲರ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳ ಅಭಿಪ್ರಾಯ ಆಗಿದೆ. ಇದ್ರ ಜೊತೆಯಲ್ಲಿ ಒಂದು ಬೇಸರ ಸಂಗತಿ ಏನಪ್ಪಾ ಅಂದ್ರೆ, ಇಂಥ ರಾಜ್ಯದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಕಪ್ಪು ಚುಕ್ಕೆ ಇದ್ದಿರ್ತಕ್ಕಂಥ ಒಬ್ಬ ಏನಾದ್ರೂ ನಾಯಕರು, ಒಂದು ಲಂಚ ಇಲ್ಲದೆ, ಒಂದು ಕಮಿಷನ್ ಇಲ್ಲದೆ ಇರ್ತಕ್ಕಂಥ ಒಬ್ಬ ನಾಯಕರು ಯಾರಾದ್ರೂ ಈ ರಾಜ್ಯದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅದು ಕೃಷ್ಣಪ್ಪನವರು, ಪ್ರಿಯಾ ಕೃಷ್ಣವರು. ಅಂಥವ್ರನ್ನ ಮಂತ್ರಿ ಸ್ಥಾನ ಕೊಟ್ಟಿಲ್ವಲ್ಲ ಅನ್ನೋದು ಒಂದು ಬೇಸರ ನಮ್ಮಲ್ಲೆಲ್ಲಾ ಕಾರ್ಯಕರ್ತರು, ಮುಖಂಡರುಗಳಲ್ಲಿದೆ. ದಯವಿಟ್ಟು ಅದನ್ನ ಹೋಗ್ಲಾಡಿಸಿ ಮುಂದಿನ ದಿನಗಳಲ್ಲಿ ಹೋಗ್ಲಾಡಿಸ್ತಾರೆ ಅನ್ನೋ ಭರವಸೆ ಇದೆ. ಈ ಒಂದು ಸಂದರ್ಭದಲ್ಲಿ ಪ್ರದೀಪ್ ಕೃಷ್ಣಪ್ಪನವರ ಏನು ಹುಟ್ಟುಹಬ್ಬ ಆಚರಣೆ ಮಾಡಿದೀವಿ, ಎಲ್ಲಾ ಮುಖಂಡರು ಬಹಳ ಸಂತೋಷದಲ್ಲಿದ್ದಾರೆ. ಯಾತಕ್ಕೆ ಅಂದ್ರೆ ಅವರು ಪ್ರದೀಪ್ ಕೃಷ್ಣಪ್ಪ ಅವ್ರು ಇರ್ಬೋದು ಅಥವಾ ಪ್ರಿಯಾ ಕೃಷ್ಣ ಅವ್ರು ಇರ್ಬೋದು, ಕೃಷ್ಣಪ್ಪನವ್ರು ಇರ್ಬೋದು, 3 ಜನ ಸೇರಿ ಬರೀ ಸಮಾಜಕ್ಕೆ ಸೇವೆ ಮಾಡ್ಲಿಕ್ಕೆ ಅಂತಾನೆ ಹುಟ್ಟಿದ್ದಾರೆ ಅಂತ ಹೇಳ್ಬೋದು. ಅದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಬೇರೆಯವರೆಲ್ಲ ಬೇರೆ ಒಂದೊಂದು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡ್ ಬಂದಿರ್ತಾರೆ. ಪ್ರದೀಪ್ ಕೃಷ್ಣಪ್ಪ ಅವರು, ಪ್ರಿಯಾ ಕೃಷ್ಣ ಅವರು, ಕೃಷ್ಣಪ್ಪನವರು ಯಾವುದೇ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡ್ ಬಂದವರಲ್ಲ. ಆ ತರದವ್ರು ಮಾಡಿದ್ರೆ ಜನ ಈ ರಾಜ್ಯದ ತಳಮಟ್ಟದಲ್ಲಿರ್ತಕ್ಕಂಥ ರಾಜ್ಯದ ಏನು ಜನಸಾಮಾನ್ಯರಿದ್ದಾರೆ ಅಥವಾ ನಿರ್ಗತಿಕರಿದ್ದಾರೆ ಅಂತವ್ರಿಗೆಲ್ಲರಿಗೂ ಖಂಡಿತ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಆಶ್ರಯ ಇರ್ಬೋದು ಅಥವಾ ಜೀವನ ನಡೆಸೋದಕ್ಕೆ ಒಂದು ಸುಭದ್ರವಾದಂತಹ ಒಂದು ಅಡಿಪಾಯನ ಆಗ್ತಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಇಂದು ಇದೇನು ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹಬ್ಬದ ವಾತಾವರಣ ಏನ್ ನೋಡ್ತಾ ಇದ್ದೀರಾ, ನಮ್ಮ ಭಾವಿ ಶಾಸಕರಾದ ಸನ್ಮಾನ್ಯ ಶ್ರೀ ಪ್ರದೀಪ್ ಕೃಷ್ಣಪ್ಪರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನೋಡ್ತಾ ಇದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಯಾವ ತರ ಬಂದವ್ರೆ ಅಂತ ಜನಸಾಗರ. ಯಾಕಂದ್ರೆ ಅವರು ಯಾವುದೇ ಅಧಿಕಾರದಲ್ಲಿದ್ದ ಇದ್ರು ಈ ವಿಜಯನಗರ ವಿಧಾನಸಭಾ ಕ್ಷೇತ್ರ, ಗೋವಿಂದರಾಜನಗರ ಏನೇನು ಅಭಿವೃದ್ಧಿ ಆಗಿದೆ ಅದರಲ್ಲಿ ಪಾಲಿದ್ದೇ ಇರುತ್ತೆ. ಈಗ ಧ್ವಜಸ್ತಂಭ ಇರ್ಬೋದು, ಈಗ ಇದು ಪಾಲಿಕೆ ಸೌಧ ಇರ್ಬೋದು, ಏನಿದು AC ಬಸ್ ಸ್ಟಾಪ್ ಇರ್ಬೋದು, ಎಲ್ಲ ಅವರೇ ಥಿಂಕ್ ಮಾಡಿರೋದು. ಅರ್ಥ ಆಯ್ತಾ? ಅಂತ ಒಂದು ಅದ್ಭುತ ಯೋಚನೆ ಅವ್ರದ್ದೆಲ್ಲ. ಅವ್ರ ಮುಂದೆ ಇನ್ನು ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿ ಇನ್ನೂ ದೊಡ್ಡ ಮಟ್ಟಕ್ಕೆ ಅಭಿವೃದ್ಧಿ ಮಾಡ್ತಾರೆ ಅಂತ ಗೊತ್ತು. ನಮ್ಮಂತ ಸಾವಿರಾರು ಯುವಕರಿಗೆ ಅವರು ಒಂದು ಆಶಾಕಿರಣ ಆಗಿದ್ದಾರೆ. ಯಾಕಂದ್ರೆ ಏನು ಕೆಲಸ ಇದ್ರು ಯುವಕರಿಗೆ ಮೊದಲು ಮಾಡ್ಕೊಡ್ತಾರೆ ಅವರು. ನಮ್ಮ ನಾಯಕರಾದ ಸನ್ಮಾನ್ಯ ಶ್ರೀ ಪ್ರದೀಪ್ ಕೃಷ್ಣಪ್ಪ ಅವರು ಇವತ್ತು ಅವರು ಹುಟ್ಟುಹಬ್ಬದ ವಿಶೇಷವಾಗಿ ನಾವೆಲ್ಲರೂ ಸೇರಿ ಒಂದು ಸ್ವೀಟ್ ಅನ್ನು ಹಂಚೋದಿರ್ಲಿ, ಅನ್ನ ಸಂಪನ್ನ ಎಲ್ಲ ಮಾಡ್ತಾ ಇದೀವಿ. ಇನ್ನು ಅವ್ರಿಗೆ ಎತ್ತರದಲ್ಲಿ ಮುಂದೆ ಶಾಸಕರ ಸ್ಥಾನ ಅವ್ರು ಗೆದ್ದಾರ ಅಂತ ನಮ್ಗೆಲ್ಲ ನಂಬಿಕೆ ಇದೆ. ನಿಮ್ಮೆಲ್ಲ ಸಹಕಾರ ಇದೆ. ಮತ್ತೆ ಇನ್ನೊಮ್ಮೆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯ ಅಂತ ಹೇಳುತ್ತಾ ಮಾತು ಹೇಳದ. ಇವತ್ತು 26/8/2026 ನಮ್ಮ ಪ್ರದೀಪ್ ಕೃಷ್ಣಪ್ಪ ಸರ್ದು ಬರ್ತ್ಡೇ ಇದೆ. ನೆಕ್ಸ್ಟ್ MLA ಆಗ್ತಾರೆ. ಅವ್ರದ್ದು ಏನು ಸೇವೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಪ್ಪಂಗೆ ಸಾಥ್ ಕೊಟ್ಕೊಂಡು ಅವ್ರ ಒಂದೊಂದು ಕೆಲಸ ಕಾರ್ಯಗಳಲ್ಲೂ ಅವ್ರು ಏನ್ ಮಾಡ್ಬೇಕಾಗಿರೋದನ್ನೆಲ್ಲ ನಿಂತ್ಕೊಂಡು ನೋಡ್ಕೊಂಡು ಕ್ಷೇತ್ರದ ಜನಗೆ ಹೆಲ್ಪ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮಂತ ಯುವಕರಿಗೆ ಸ್ಫೂರ್ತಿ ಅವರು ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ನಮ್ಮ ಒಂದು ಏನ್ ಪ್ರೀತಿ ತೋರ್ಸೋದಕ್ಕೆ ಅಂತ ತೋರಿಸಿದೀವಿ. ಇನ್ನ ಹೆಚ್ಚು ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಅವರು MLA ಆಗುವಂತ ಎಲ್ಲ ಚಾನ್ಸಸ್ ತುಂಬಾ ಬಹಳ ಆಗಿದೆ. ಆ ರೀತಿ ಮುಂದೆ ಭಗವಂತ ಅವರಿಗೆ MLAನೂ ಸಹ ಮಾಡ್ಲಿ, ಉನ್ನತ ಸ್ಥಾನಮಾನಗಳನ್ನ ಕೊಡ್ಲಿ ಅಂತ ಹೇಳಿ ನಾವು ವಿಶ್ ಮಾಡ್ತೀವಿ. ಹ್ಯಾಪಿ ಬರ್ತ್ಡೇ ಪ್ರದೀಪ್ ಅಣ್ಣ. ನನ್ನ ಹೆಸರು ಚೆಲುವರಾಜ್ PK, ಬಾಪೂಜಿನಗರ್ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್. ಇವತ್ತು ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರ ಮತ್ತು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಹಬ್ಬದ ವಾತಾವರಣ ಇದೆ. ಕಾರಣವಾದ್ರೂ ಇಷ್ಟೇ, ಇವತ್ತು ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಾಯಕರು, ಮಾಜಿ ಸಚಿವರು, ವಿಜಯನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ M ಕೃಷ್ಣಪ್ಪರವರ ಸುಪುತ್ರರು, ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಯುವ ಶಾಸಕರಾಗಿರ್ತಕ್ಕಂಥ ಶ್ರೀ ಪ್ರಿಯಾ ಕೃಷ್ಣರವರ ಸಹೋದರರು
ಮತ್ತು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಭವಿಷ್ಯದ ಯುವ ನಾಯಕರಾಗಿ ಹೊರಹೊಮ್ಮತಾ ಇರ್ತಕ್ಕಂಥದ್ದು ಮತ್ತು ಬರೀ ವಿಜಯನಗರ ಗೋವಿಂದರಾಜನಗರ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಸೇವೆಯನ್ನ ಮಾಡುವಲ್ಲಿ ತುಡಿತಕ್ಕೆ ಒಳಪಟ್ಟಿರ್ತಕ್ಕಂಥ ಮತ್ತು ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗಬೇಕಾದ್ರೆ ಅವರ ಮಾರ್ಗದರ್ಶನ ಮತ್ತು ಅವರ ಕಲ್ಪನೆಗಳಿಂದ ಇವತ್ತು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ದಾವೆ. ಹಾಗಾಗಿ ತಂದೆಗೆ ತಕ್ಕ ಮಗ ಆಗೋ ರೀತಿಯಲ್ಲಿ ತಂದೆ ಯಾವ ರೀತಿಯಾಗಿ ದಾನ ಧರ್ಮದಲ್ಲಿ ಮುಂದಿದ್ದಾರೆ, ಬಡವರ ಸೇವೆಯಲ್ಲಿ ಮುಂದಿದ್ದಾರೆ, ಯಾರು ತುಳಿತಕ್ಕೆ ಒಳಪಟ್ಟಂತವರಿದ್ದಾರೆ ಅಂತ ಅವರಿಗೆ ಸೇವೆ ಮಾಡ್ತಕ್ಕಂಥದ್ರಲ್ಲಿ ಮುಂದಿದ್ದಾರೆ. ಮತ್ತು ರಾಜಕೀಯ ಅಂತಕ್ಕಂಥದ್ದು ಬರೀ ರಾಜಕಾರಣ ಮಾಡೋದಕ್ಕಷ್ಟೇ ಅಲ್ಲ, ಯಾವುದೋ ಒಂದು ರೀತಿಯಲ್ಲಿ ತುಳಿತಕ್ಕೆ ಒಳಪಟ್ಟಂತವ್ರಿಗೆ ಒಂದು ಸೇವೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ರಾಜಕಾರಣ ಮಾಡ್ತಾ ಇರ್ತಕ್ಕಂಥದ್ದು ಇಡೀ ಕುಟುಂಬ. ಹಾಗಾಗಿ ಅವರ ದಾಟಿಯಲ್ಲಿ, ಅವರ ದಾರಿಯಲ್ಲಿ, ಅವರ ಹೆಜ್ಜೆಯ ಗುರುತಿನಲ್ಲಿ ಇವತ್ತು ನಮ್ಮ ಪ್ರದೀಪ್ ಕೃಷ್ಣಪ್ಪ ಅವರು ಕೂಡ ಸಾಕ್ತಾ ಇದ್ದಾರೆ. ಹಾಗಾಗಿ ಇಂಥ ಒಬ್ಬ ಯುವ ನಾಯಕ ನಮ್ಮೆಲ್ಲರಿಗೂ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ತಂದಿದೆ. ಹಾಗಾಗಿ ವಿಜಯನಗರ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಏನು ಸಡಗರದಿಂದ ಎಲ್ಲರೂ ಕೂಡ ಕಾರ್ಯಕರ್ತರಿಂದ ಹಿಡಿದು ಎಲ್ಲ ಮಹಾಜನತೆ ಕೂಡ ಸಾಗರೋಪಾದಿಯಲ್ಲಿ ಬಂದು ಇವತ್ತು ಹುಟ್ಟುಹಬ್ಬಕ್ಕೆ ಶುಭವನ್ನ ಕೋರ್ತಾ ಇದ್ದಾರೆ. ಅವ್ರು ಹುಟ್ಟುಹಬ್ಬ ನಾನು ಆಚರಣೆ ಮಾಡ್ಕೊಳ್ಳೋದಿಲ್ಲ, ನಾನು ಇರೋದಿಲ್ಲ ಅಂತ ಹೇಳಿದ್ರು ಕೂಡ ಬೆಳಗ್ಗೆ ಅವರು ದೇವಾಲಯಕ್ಕೆ 6 ಗಂಟೆಗೆ ತೆರಳಿಬಿಟ್ಟಿದ್ರು. ಆದ್ರೂ ಕೂಡ ಎಲ್ಲರೂ ಒತ್ತಡದ ಒತ್ತಾಯದ ಮೇರೆಗೆ ಅವರನ್ನ ಮತ್ತೆ ಇಲ್ಲಿ ಹುಟ್ಟುಹಬ್ಬಕ್ಕೆ ಆಚರಣೆ ಮಾಡೋದಕ್ಕೆ ಶುಭ ಕೋರೋದಕ್ಕೆ ಬಹಳಷ್ಟು ಸಂಖ್ಯೆಯಲ್ಲಿ ಎಲ್ಲ ಬಂದಿದ್ದಾರೆ. ತಾವು ಬರಬೇಕು ಅಂತ ಒತ್ತಾಯ ಮಾಡಿದಾಗ ಮತ್ತೆ ಅವರು ಬಂದು ಇವತ್ತು ಈ ಒಂದು ಹುಟ್ಟುಹಬ್ಬದ ಶುಭಾಶಯವನ್ನ ಕೋರ್ತಕ್ಕಂಥದ್ದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಂಜನಗೂಡಿನ ನಂಜುಂಡೇಶ್ವರ ಮತ್ತು ಅವರ ಕುಲದೇವರಾದಂತಹ ಲಕ್ಷ್ಮೀ ನರಸಿಂಹಸ್ವಾಮಿ, ತಾಯಿ ಚಾಮುಂಡೇಶ್ವರಿ ಅವರಿಗೆ ಎಲ್ಲಾ ರೀತಿಯ ಸಕಲ ಸಂಪತ್ತುಗಳನ್ನ, ಇಷ್ಟಾರ್ಥಗಳನ್ನ ನೆರವೇರಿಸಿ ಅವರ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಒಂದು ಸೇವೆ ಮಾಡುವಂತ ಸೌಭಾಗ್ಯವನ್ನ ಒದಗಿಸಿಕೊಳ್ಳಿ ಅಂತೇಳಿ ಗೋವಿಂದನಗರ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಮಹಾಜನತೆಯ ಪರವಾಗಿ, ನಮ್ಮೆಲ್ಲ ಕಾರ್ಯಕರ್ತರ ಬಂಧುಗಳ ಪರವಾಗಿ ತುಂಬ ಹೃದಯದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರಕ್ಕೆ ಇಚ್ಛೆ ಪಡ್ತೀನಿ. ಎಲ್ಲ ವಿಜಯನಗರ ಕ್ಷೇತ್ರದ ಬಂಧುಗಳಿಗೂ ನಮಸ್ಕಾರ. ಇವತ್ತೇನು ನಮ್ಮ ಪ್ರದೀಪ್ ಕೃಷ್ಣ ಅವ್ರದ್ದು ಹುಟ್ಟಿದಬ್ಬ ಇದೆ, ತುಂಬ ಸಿಂಪಲ್ ಆಗಿ ಆಚರಿಸ್ಕೊತಾ ಇದ್ದಾರೆ. ಯಾಕೆಂದರೆ ಅವ್ರಿಗೆ ಆಡಂಬರ ಇಷ್ಟ ಆಗಲ್ಲ. ಸೊ ಇದೇ ಥರ ನಾವು ನಮ್ಮ ನಾಯಕರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಮುಂಬರುವ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚಾಗಿ ಜನಗಳು ಅವ್ರ ಮೇಲೆ ನಂಬಿಕೆ ಇಡಬೇಕಾಗ್ತದೆ. ಯಾಕೆಂದರೆ ನಮ್ಮ ನಾಯಕರಾದಂಥ ಕೃಷ್ಣಪ್ಪನವರು ಯೂತ್ ಬರಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ನಾವು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ಒಳ್ಳೇದಾಗತ್ತೆ. ಪ್ರದೀಪ್ ಕೃಷ್ಣ ಅವ್ರಿಗೆ ಹುಟ್ಟಿದಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರು ಆಯುಷು ಆರೋಗ್ಯ ಕೊಟ್ಟು ಅವ್ರನ್ನ ಕಾಪಾಡಲಿ. ಮತ್ತು ಅಧಿಕಾರ ಎಲ್ಲರೂ ನಾವೆಲ್ಲ ಸೇರಿಕೊಂಡು ಅವ್ರಿಗೆ ಕೊಡೋಣ ಅಂತ ಆಶಿಸ್ತೀವಿ. ನಮಸ್ಕಾರ, ನನ್ನ ಹೆಸರು ಆರ್ಯ ನವೀನ್ ಅಂತ. ನಮ್ಮ ವಿಜಯನಗರದ ಶಾಸಕರಾದ ಎಂ ಕೃಷ್ಣಪ್ಪನವರ ಮಗನಾದ ಪ್ರದೀಪ್ ಕೃಷ್ಣಪ್ಪನವರ ಇವತ್ತು ಹುಟ್ಟಿದಬ್ಬ ಆಚರಣೆ ಮಾಡ್ತಾ ಇದ್ದೀವಿ ಅದ್ದೂರಿಯಿಂದ. ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತ, ಮತ್ತೆ ಮುಂದಿನ ದಿನಗಳಲ್ಲಿ ಮುಂದಿನ 2028 ಎಲೆಕ್ಷನ್ನಲ್ಲಿ ಅವರಿಗೆ ಶಾಸಕರಾಗಿ ಮಾಡಬೇಕು ಅಂತ ಎಲ್ಲರೂ ಒಮ್ಮತದಿಂದ ಆಯ್ಕೆ ಮಾಡೋದಕ್ಕೆ ಜನ ಕೂಡ ಎಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಂತ. ನನ್ನ ಹೆಸರು ಆರ್ ಕುಮಾರಸ್ವಾಮಿ, ಹಂಪಿನಗರ ವಾರ್ಡ್ ಉಪಾಧ್ಯಕ್ಷ. ಮೊಟ್ಟ ಮೊದಲಿಗೆ ಯುವ ನಾಯಕರು ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ವ್ಯಕ್ತಿತ್ವ ಉಳ್ಳ, ರಾಜ್ಯದಲ್ಲೇ ವ್ಯಕ್ತಿತ್ವ ಉಳ್ಳಂತಹ ಪ್ರಾಮಾಣಿಕ ರಾಜಕಾರಣಿ ಎಂ ಕೃಷ್ಣಪ್ಪರವರ ಸುಪುತ್ರ ಪ್ರದೀಪ್ ಕೃಷ್ಣಪ್ಪರವರಿಗೆ ಇವತ್ತಿನ ಜನ್ಮದಿನದ ಶುಭಾಶಯ ಕೋರ್ಲಿಕ್ಕೆ ನಾವೆಲ್ಲ ಸೈನಿಕರು ಇವತ್ತಿನ ಅವರಿಗೆ ಶುಭ ಹಾರೈಸಿದ್ದೇವೆ. ಅವರು 100 ಕಾಲ ಆರೋಗ್ಯ ಆಯಸ್ ಕೊಟ್ಟು ದೇವ್ರು ಕಾಪಾಡ್ಲಿ, ಉನ್ನತ ಸ್ಥಾನಮಾನವನ್ನ ಮುಂದಿನ MLA ಇಂದ ಹಿಡಿದು ಮಿನಿಸ್ಟರ್ ಆಗುವಂತ ಅವಕಾಶಗಳು ಸಿಗ್ಲಿ ಅಂತ ನಾವೆಲ್ಲರೂ ಕೂಡ ಸೈನಿಕರ ಪರವಾಗಿ ಪ್ರಾಮಾಣಿಕತೆಯಿಂದ ಅವ್ರಿಗೆ ಒಂದು ಜನ್ಮದಿನವನ್ನ ಕೋರಿದ್ದೇವೆ. ಅವ್ರಿಗೆ ಎಲ್ಲಾ ನಮ್ಮ ಒಂದ್ಸರಿ ಹ್ಯಾಪಿ ಬರ್ತ್ಡೇ ಪ್ರದೀಪ್ ಕೃಷ್ಣಪ್ಪ ಅಂತ ಹೇಳಿ ನಾವೆಲ್ಲರೂ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವೆಲ್ಲ ಸೈನಿಕರು ಯಾಕೆ ಅವ್ರ ಜೊತೆಗೆ ಇರ್ತೀವಿ ಅಂದ್ರೆ, ಸೈನಿಕರು ಅಂದ್ರೆ ನಾವು ಸುಮಾರು ವರ್ಷ 20 ವರ್ಷ 30 ವರ್ಷ ಸೇವೆ ಮಾಡ್ಬಂದಿದ್ದೀವಿ. ಬಂದಂತ ಕಾಲದಲ್ಲಿ ನಮ್ಗೆ ಸೈನಿಕರು ಅಂತ ಸ್ಪಂದಿಸಿದಂತ ವ್ಯಕ್ತಿಗಳು ಅಂದ್ರೆ ನಮ್ಮ ಎಂ ಕೃಷ್ಣಪ್ಪನವರು, ನಾನು ಯೋಧರ ಪ್ರೇಮಿ ಅಂತಾನೆ ಅವ್ರಿಗೆ ಬಿರುದು ಕೊಟ್ಟಿದ್ದೀನಿ. ನಮ್ಮ ಪ್ರಿಯಾಕ್ಷಣರವರು, ಅವರ ಪುತ್ರರಾದ ಪ್ರದೀಪ್ ಕೃಷ್ಣ ಅವರು. ಇಡೀ ರಾಜ್ಯದಲ್ಲಿ, ಇಡೀ ಬೆಂಗಳೂರಿನಲ್ಲಿ ಯಾರು ಸೈನಿಕರ ಜೊತೆ ಇದ್ದಾರೆ ಅಂದ್ರೆ ಇವರೊಂದು ಕುಟುಂಬ. ಅದಕ್ಕೆ ನಾವು ಅವ್ರ ಜೊತೆ ಅವರ ಒಂದು ಯಾವುದೇ ಒಳ್ಳೆಯ ಒಂದು ಕಾರ್ಯಕ್ರಮ ಇರ್ಬೋದು, ಅವ್ರು ಮಾಡ್ತಿರೋಂತ ನೀವು ನೋಡ್ಬೋದು, ಕಾರ್ಗಿಲ್ ದಿವಸ ಇರ್ಬೋದು,
ಇಡೀ ರಾಷ್ಟ್ರದಲ್ಲೇ ಒಂದು ಹೆಸರುವಾಸಿಯಾಗಿ ಒಂದು ಕಾರ್ಗಿಲ್ ವಿಜಯೋತ್ಸವನ್ನ ಆಚರಿಸುವಂತ ನಮ್ಮ ಕೃಷ್ಣಪ್ಪನವರು ಮತ್ತು ಅವ್ರ ಕುಟುಂಬ ಮತ್ತೆ ನಮ್ಮ ಪ್ರಿಯಾಕ್ಷನವರು ಇವೆಲ್ಲ ನಮ್ಮ ಸೈನಿಕರು ನಿಂತ್ಕೊಂಡು ಒಂದು ಇವತ್ತಿನ ಜನಗಳಿಗೆ ಯುವ ಜನತೆಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನ, ರಾಷ್ಟ್ರ ಪ್ರೇಮವನ್ನ ಹೇಳುವಂತ ಕೆಲಸವನ್ನ ನಮ್ಮ ಕೃಷ್ಣವ್ರ ಕುಟುಂಬದವ್ರು ಮಾಡ್ತಾರೆ. ಅದರಿಂದ ನಾವೆಲ್ಲ ಸೈನಿಕರು ಸಹ ನಮ್ಗೆ ಕಚೇರಿ ಇರ್ಬೋದು, ನಮ್ಗೆ ಏನಾದ್ರು ಕಷ್ಟ ಸುಖ ಅಂದಾಗ ಸ್ಪಂದಿಸುವಂತ ಕೆಲಸವನ್ನ ನಮ್ಮ ರಾಷ್ಟ್ರದಲ್ಲೇ ನಮ್ಮ ಎಂ.ಎಲ್.ಎ. ಕೃಷ್ಣಪ್ಪನವರು ಪ್ರಿಯಾಕ್ಷನವ್ರು ಮಾಡ್ತಾರೆ. ಅದರಿಂದ ಅವ್ರಿಗೆ ನಾವೆಲ್ಲ ಜೊತೆಗೂಡಿ ಶುಭ ಹಾರೈಸ್ಬೇಕು. ಅವರು ಚೆನ್ನಾಗಿರೋ ನಮ್ ಜೊತೆಗಿರ್ತಾರೆ ಅಂತ ಒಂದು ಅಭಿಮಾನ. ಅದರಿಂದ ಎಲ್ಲರೂ ಬಂದು ಶುಭ ಹಾರೈಸಿದಿವಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ಅವ್ರಿಗೆ ಎಲ್ಲರಿಗೂ ದೇವರು ಒಳ್ಳೇದಾಗ್ಲಿ, ಇಡೀ ಕುಟುಂಬಕ್ಕೆ ಒಳ್ಳೇದಾಗ್ಲಿ. ಮುಂದೆ ಅವ್ರಿಗೆ ಮಂತ್ರಿ ಸ್ಥಾನ ಸಿಗ್ಲಿ ಅನ್ನೋದು ನಮ್ಗೆಲ್ಲ ವಿಶ್ವಾಸ ಇದೆ, ಸಿಗುತ್ತೆ ಅಂತಾನೂ ಕೂಡ ವಿಶ್ವಾಸ ಇದೆ, ಸಿಗ್ಲಿ ಅಂತ ಕೇಳ್ತಾ ಅವ್ರಿಗೆ ಶುಭ ಹಾರೈಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಡಾಕ್ಟರ್ ಶಿವಣ್ಣ, ರಾಜ್ಯಾಧ್ಯಕ್ಷರು, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ. ಬೋಲೋ ಭಾರತ್ ಮಾತಾ ಕಿ ಜೈ.